ನ್ಯಾಯ ನ್ಯಾಯ ಒಂದೇ ತರ ಇರಬೇಕು ಕಾನೂನು. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡಬಾರ್ದು. ತಪ್ಕೊಳ್ ಬೇಕಾದಷ್ಟು ಮಾಡ್ತಾವೆ ಹೆಣ್ಮಕ್ಳು. ನ್ಯಾಯ ನ್ಯಾಯ ಒಂದೇ ತರ ಇರಬೇಕು ಕಾನೂನು. ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಇಡಬಾರ್ದು. ಗಂಡ ಇದ್ದು ಬೇಡ ಅಂತ ಇನ್ನೊಬ್ಬನ ಜೊತೆ ನ್ಯಾಯ ನ್ಯಾಯ ಒಂದೇ ಇರಬೇಕು ಕಾನೂನು. ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಇರಬಾರ್ದು. ತಪ್ಕೊಳ್ ಬೇಕಾದಷ್ಟು ಮಾಡ್ತಾವೆ ಹೆಣ್ಮಕ್ಳು. ಸಣ್ಣ ಪುಟ್ಟ ವಿಷಯಕ್ಕೆ ಪೊಲಿಟೇಷನ್ಗೆ ಹೋಗಿ ಗಂಡ ಬೇಡ ಅಂತ ಕಂಪ್ಲೇಂಟು. ಕೆಲವು ಡೈವರ್ಸು, ಕೆಲವು 6 ತಿಂಗಳು ಟೈಮು ಕೊಡ್ತಾರೆ ಹೆಣ್ಮಕ್ಳು. ಬರದೇ ಇರಲ್ಲ ಹೆಣ್ಮಕ್ಳು. ಗಂಡ್ಮಕ್ಳು ಮದುವೆನೂ ಆಗಿರಲ್ಲ. ಕೇಸು ಅಂತಾರೆ, ಜೈಲು ಅಂತಾರೆ. ಮದುವೆ ಅಂದ್ರೆ ನಳ್ತಾನೆ ಇರಬೇಕು. ಲಾಯರ್ ನೋಟಿಸು 10 ಕಳಿಸಿದ್ರು ರಿಸೀವ್ ಮಾಡಲ್ಲ. ಪೋಸ್ಟ್ ಲೆಟ್ರು ಒಯ್ತವೆ ನೋಟಿಸು. ಕಾನೂನ್ಗೆ ಬೆಲೆನೇ ಕೊಡಲ್ಲ, ಅವರಿಗೆ ಬೆಲೆ ಕಾನೂನು. ಮನೆಯಲ್ಲಿದ್ದಾರೆ ಇದ್ರು ಯಾರು ಇಲ್ಲ ಅಂತ ಹೇಳಿ ಕಳಿಸ್ತಾರೆ ಪೋಸ್ಟ್ ಆಫೀಸರ್ಗೆ. 100 ರೂಪಾಯಿ 200 ರೂಪಾಯಿ ಕೈಗೆ ಕೊಟ್ಟು ಇಲ್ಲ ಅಂತ ಹೇಳಿಸ್ತಾರೆ. ಕಾನೂನ್ಗೆ ಬೆಲೆನೇ ಇಲ್ಲ. ತಪ್ಕೊಳ್ ಬೇಕಾದಷ್ಟು ಮಾಡ್ತಾವೆ ಹೆಣ್ಮಕ್ಳು. ಕಾನೂನು ಹೇಳೋದು ಮೊದಲು ಹೆಣ್ಣಿಗೆ ಬೆಲೆ. ಸರಿ ತಪ್ಕೊಳ್ಳು ಬಗೆಹರಿಸ್ಬೇಕು. 10 ವರ್ಷ ಆದ್ಮೇಲೆ ಬಂದ್ರೆ ಅವನು ಕತೆ ಏನಾಗ್ಬೇಕು? ಊಟ ತಿಂದಿಲ್ಲ ಅಂದ್ರು ಯಾರು ಇಲ್ಲ. ಆಸ್ತಿಗೆ ಬಂದು ಪಾಲು ಕೊಡು ಅಂದ್ರೆ ಕೊಡಬೇಕು. 4 ವರ್ಷ ಕಂಪ್ಲೇಂಟ್ ಆಗಿ ಹೋಗಿ ಬರ್ದೇ ಇರೋ ಹೆಣ್ಣು ಆದ್ರೆ ಗಂಡ್ಮಕ್ಳಿಗೆ ಕಾನೂನ್ ಮಾಡಿ ಏಜಾದ್ರೆ ಹೆಣ್ಣು ಕೊಡಲ್ಲ. ಮಕ್ಕಳು ಮಾರಿ ಇದ್ರೆ ಆಸ್ತಿಗಳು ತಗೊಳ್ಳಿ. ಯಾರೋ ಜೊತೆ ಇರೋದು ಎಲ್ಲ ಮುಗ್ದಿ ಹೋಗುತ್ತೆ. ಕೊನೆಗೆ ಬಂದು ಆಸ್ತಿ ಮನೆ ಕೇಳಿದ್ರೆ ಯಾರು ಕೊಡ್ಬೇಕು? ಕಾನೂನು ನೀವೇ ಹೇಳಿ. ಬದುಕಿದ್ರೆ ಅವನೂಟ, ಸತ್ತೋದ್ರೆ ಅವನಿಲ್ಲ. ನ್ಯಾಯ ನ್ಯಾಯ ಒಂದೇ ಇರಬೇಕು ಕಾನೂನು. ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಇಡಬಾರ್ದು. ತಪ್ಕೊಳ್ ಬೇಕಾದಷ್ಟು ಮಾಡ್ತಾವೆ ಹೆಣ್ಮಕ್ಳು. ಗಂಡ ಇದ್ದು ಬೇಡ ಅಂತ ಇನ್ನೊಬ್ಬನ ಜೊತೆ ನ್ಯಾಯ ನ್ಯಾಯ ಒಂದೇ ಇರಬೇಕು ಕಾನೂನು. ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಣಿಗೆ ಸುಣ್ಣ ಇಡಬಾರ್ದು.